ಬೀನ್ಸ್ 200 ರೂಪಾಯಿ ಕೆಜಿ, ಗೆಡ್ಡೆಕೋಸು 120 ರೂಪಾಯಿ ಕೆಜಿ, ಕ್ಯಾರೆಟ್ 80 ರೂಪಾಯಿ ಕೆಜಿ, ಬದನೆಕಾಯಿ 80 ರೂಪಾಯಿ ಕೆಜಿ, ಎಲ್ಲ ಈ ಥರ ರೇಟ್ ಆಗಿದೆ. ಅಲ್ಲಿ ಹೋದ್ರೆ ಏನು ಸಿಗ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ನಮಗೇನು ಊಟಕ್ಕೂ ಸಿಗ್ತಾ ಇಲ್ಲ. ಏನು ಮಾಡೋದು? ಅಲ್ಲ, ರಾಜ್ಯ ಸರ್ಕಾರಕ್ಕೆ ಹೇಳ್ಬೇಕಿತ್ತು ನೀವು, ಏನಾದರೂ ಒಂದು ಸ್ವಲ್ಪ ಕ್ರಮ ತಗೊಳ್ಳಿ, ರೇಟ್ ಜಾಸ್ತಿ ಆಗೋದಕ್ಕೆ ಯಾರು ಏನೂ ತಗೊಳ್ಳಲ್ಲ ಅಂತ. ನಾವು ಹೇಳಿದ್ರೆ ಅವ್ರು ಕೇಳ್ತಾರ? ನಾವು ಹೋಗಿ ಬಡವ್ರು ಅವ್ರು ಎಲ್ಲಿ ಹೋಗಿ ಹುಡ್ಕೊಂಡು ನಾವು ಹೇಳೋದು? ಏನೋ ಬಂದು ಈ ಕಡೆ ಎಲ್ಲನ ಬಂದರೆ ನಾವು ಹೇಳ್ಬೋದು. ನಾವು ಹೋದ್ರೆ ಹೋಗಮ್ಮ ಆ ಕಡೆ ಅಂತಾರೆ. ಎಲ್ಲಿ ಹೋಗಿ ನಾವು ಯಾರ ಹತ್ರ ಹೇಳೋದು? ಏನು ಜನ ತಗೊತಾ ಇದ್ದಾರ ತರಕಾರಿಗಳನ್ನ? ಎಲ್ಲ ರೇಟ್ ಅಂತ ವಾಪಸ್ ಹೋಯ್ತಾವ್ರೆ, ಯಾರು ತೊಗೊತಾ ಇಲ್ಲ. ಎಲ್ಲ ರೇಟಲ್ಲಿ ನಾವೇನು ವ್ಯಾಪಾರ ಮಾಡೋದು, ನಾವೇನು ತೊಗೊಂಡೋಗಿ ತಿನ್ನೋದು ಅಂತ ವಾಪಸ್ ಹೋಯ್ತಾವ್ರೆ. ನೋಡ್ದ, ನಾವು ಹೇಳ್ಕೊಟ್ಟು ಅವ್ರಿಗೆ ಎಲ್ಲ ರೇಟು. ಏನು ಮಾಡೋದು? ಬಡವ್ರು ಹೆಂಗೆ ಬದುಕೋದು? ಎಷ್ಟು ತೊಂದರೆ ಆಗ್ತಾಯಿದೆ ಇದು ನಿಮಗೆ? ಏನು ಅಲ್ಲೇನು ಐಟಮ್ ಸಿಗ್ತಾಯಿಲ್ಲ, ಇಲ್ಲಿ ವ್ಯಾಪಾರ ಅಲ್ಲಿ ಬೆಲೆ ಕೊಟ್ಟು ತಂದ್ರೂ ಇಷ್ಟು ಬೆಲೆನ ಅಂತ ಓಡ್ತಾರೆ. ಏನು ಮಾಡೋಣ? ಇದನ್ನು ನಂಬ್ಕೊಂಡು ನಾವಿದ್ವಿ. ಅವ್ರು ನೋಡಿ ಹೋಗಮ್ಮ ರೇಟ್ ಆಗಿದೆ ನಾವು ಹೋಯ್ತೀವಿ ಅಂತ ಹೋಯ್ತಾ. ಇವಾಗ ಹೇಳಿದ್ರ ಇಲ್ವಾ? ಅಷ್ಟೇ ನಮ್ಮ ಮಾತು. ಇನ್ನೇನು ಮಾತಾಡೋಣ ಹೇಳಿ? ನಮ್ಮ ಹೊಟ್ಟೆಪಾಡು ಏನೈತೋ ಅದೇ ಹೇಳೋದು. ಯಾರು ದೊಡ್ಡವರು ಅವ್ರ ಮನೆಗೆ ಅವ್ರು ದೊಡ್ಡವರು, ನಮಗೆ ದೊಡ್ಡವರಿಲ್ಲ. ಕುತ್ಕೊಂಡು ಕೂಲಿ ಮಾಡಿದ್ರೆ ನಾವು ತಿನ್ನೋಕ್ಕಾಗೋದು, ಇಲ್ಲ ಅಂದರೆ ಇಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.